ನಮಸ್ಕಾರ ಸ್ನೇಹಿತರೆ, ತುಂಬ ದಿನದ ಭೇಟಿ. ಒಂದು ಕಥೆಯ ಜೊತೆಗೆ ಬಂದಿದ್ದೇನೆ. ಇಂದಿನ ದಿವಸ ಒಂದು ಕಥೆ ಹೇಳ್ತೀನಿ. ಒಬ್ಬ ಜಂಗಮರು ಒಬ್ಬ ತಾಯಿಯ ಮನೆಗೆ ಹೋಗಿ ಭಿಕ್ಷಾಟನೆ ಬೇಡುವುದಕ್ಕಾಗಿ ಹೋಗ್ತಿರ್ತಾರೆ. ಒಂದು ತಾಯಿ ಮನೆಗೆ ಹೋಗಿ ಭವತಿ ಭಿಕ್ಷಾಂದೇಹಿ ಅಂತಾರೆ. ಭವತಿ ಭಿಕ್ಷಾಂದೇಹಿ ಅಂದ ತಕ್ಷಣ ತಾಯಿ, ಮುಂದಿನ ಮನೆಗೆ ಹೋಗಿ ಬನ್ನಿ ನೀವು ಅಂದಿರ್ಬೇಕು ಯಾರಿಗಾದರೂ. ಆ ಥರ ಆ ತಾಯಿ ಮುಂದಿನ ಮನೆಗೆ ಹೋಗಿ ಬರ್ರಿ ಅಂತ ಅಂದ್ರಂತೆ. ಅಂದ ತಕ್ಷಣ ಅವರು ಸೀದಾ ಮುಂದಿನ ಮನೆಗೆ ಹೋಗಿ ಮತ್ತು ಭಿಕ್ಷೆ ನಡೆಸ್ಕೊಂಡು ಮತ್ತೆ ಇವ್ರ ಮನೆಗೆ ಬಂದುಬಿಟ್ರು. ಆ ತಾಯಿ ಸಿಟ್ಟು ಎದ್ದು, ಅಲ್ರಿ ಸೋಮ್ಯಾರ, ಮುಂದಿನ ಮನೆಗೆ ಹೋಗಿ ಬರ್ರಿ ಅಂದ್ರೆ ಮತ್ತೆ ಬಂದಿದ್ದೀರಲ್ರಿ. ಹೌದವಾ, ಮುಂದಿನ ಮನೆಗೆ ಹೋಗಿ ಬಂದಾನೆ, ಬೇಕಾದ್ರೆ ಹೋಗಿ ಕೇಳ್ಕೊಂಬ ಅಂತಂದ್ರಂತೆ. ಓ, ಇವರು ಹಂಗಲ್ರಿ ಸೋಮ್ಯಾರೆ, ನಾ ಹೇಳಿದ್ದು ಮುಂದಿನ ಮನೆಗೆ ಹೋಗಿ ಬರ್ರಿ ಅಂದರೆ ಈಗಿಲ್ಲ ನಾಳೆ ಬರ್ರಿ ಅಂದಂಗೆ. ನಾಳೆ ಬರ್ಬೇಕನವ, ಆತ್ತಾಗ ನಾಳೆ ಬಂದ್ರಂತ. ನಾಡದು ಬರ್ರಿ ಅಂದ್ಲಂತ. ಮತ್ತು ನಾಡದು ಬಂದರು. ನಾಡದು ಬರ್ರಿ, ನಾಡದು ಬಂದರು. ಅಮಾವಾಸ್ಯೆ ದಿವಸ ಬರ್ರಿ ಅಂದ್ಲಂತ. ಅಮಾವಾಸ್ಯೆ ದಿವಸ ಸ್ವಾಮಿಯರು ಎಂದಿನಂತೆ ಭವತಿ ಭಿಕ್ಷಾಂದೇಹಿ ಅಂತ ಮನೆ ಮುಂದೆ ಬಂದು ಕೇಳಿದಾರ. ಈ ತಾಯಿ ಸಿಟ್ಟಿಗೆದ್ದು, ಏನ್ರಿ ಸ್ವಾಮಿಯರ, ನಮ್ಮ ಮನೆಗೆ ಏನು ಗಂಟು ಬಿದ್ದಿರಪ್ಪ ನೀವು? ಪ್ರತಿದಿನವೂ ಸಹಿತ ಅಮಾವಾಸ್ಯೆ ದಿವಸ ಯಾರೂ ಅಡುಗೆ ಮಾಡಿರಲ್ಲ, ಪೂಜೆ ಪುನಸ್ಕಾರ ಮಾಡ್ತಾರೆ. ನೀವು ನೋಡಿದ್ರೆ ಬಂದು ಈ ಥರ ಇದು ಮಾಡಿಬಿಟ್ರಲ್ಲ, ಈ ಥರ ಮಾಡಿದ್ರೆ ಸರಿನಾ? ಹೆಂಗೆ ನೀವು ಹಿಂಗೆ ಮಾಡಿಬಿಟ್ರ ಅಂತಂದು ಅಂದ್ಲಂತ. ನೋಡುವ, ಅಮಾವಾಸ್ಯೆ ದಿವಸ ಬಾ ಅಂತಂದು ನನಗೇನು ಇದ್ದದ್ದಿಲ್ಲ. ಬಾ ಅಂತಂದು ಹೇಳಿದಕ್ಕೆ ನೀ ಬಾ ಅಂದದಕ್ಕೆ ಬಂದದನಿ. ಒಂದು ವಾರ ಗಂಟಲೆ ಅಡ್ಡಾಡಿಸಿ ನಾನು ಸಾಕು ಮಾಡಿಬಿಟ್ಟಿದ್ದೆ. ಇವತ್ತು ಮಾತ್ರ ಹಂಗೆ ಹೋಗೋದಲ್ಲ, ನಾನು ಭಿಕ್ಷೆ ನಿಡ್ಸ್ಕೊಂಡ ಹೋಗೋದು ಅಂತ ಕೂತ್ಕೊಂಡ್ಬಿಟ್ರಂತ. ಹೌದ್ರಿ, ಹಂಗಾರ ನಾವಿವತ್ತೇನು ಅಡುಗೆನ ಮಾಡಲ್ಲ ಅಂದ್ಲಂತ ಆ ತಾಯಿ. ಆತ ತಗರವ, ನೀವು ಅಡುಗೆ ಮಾಡಲಿಲ್ಲ ಅಂದ್ರೆ ನಮಗೆ ಎಲ್ಲಿಂದ ಬರ್ಬೇಕು ಅಂದ ಸ್ವಾಮ್ಯಾರು ಒಂದು ಕಟ್ಟೆ ಮೇಲೆ ಕೂತ್ಕೊಂಡ್ರಂತೆ. ಅಥವಾ ನೀನು ಊಟ ಮಾಡಿದ್ರಾಗ ಊಟ ಮಾಡ್ತಾನೆ, ಇಲ್ಲಾಂದ್ರೆ ಉಪವಾಸ ಇರ್ತಾನೆ ನಾನು ಅಂತಂದು ಕೂತ್ಕೊಂಡ್ರು. ಈ ತಾಯಿನೂ ಒಂದು ಕಟ್ಟೆ ಕೂತ್ಕೊಂಡ್ಲು. ಆ ತಾಯಿ ಕೊಡ್ದವ್ವ, ಈ ಜಂಗಮರು ಬಿಡದಪ್ಪ. ಕೊಡ್ದವ್ವನ ಮನೆಗೆ ಬಿಡದಪ್ಪ ಬಂದದಾನ. ನೋಡ ಅಂತಡಿ, ಇಂಥನ್ನೆಲ್ಲ ಭಾಳ ಜನ ನೋಡಿದ್ರು ಸ್ವಾಮ್ಯಾರು. ಆತ್ ತಗರವ ಹಂಗಾರ ಅಂದು ಅವರು ಒಂದು ಕಟ್ಟೆ ಕೂತ್ಕೊಂಡ್ರು. ಈ ತಾಯಿನೂ ಒಂದು ಕಟ್ಟೆ ಕೂತ್ಕೊಂಡ್ಲು. ಗಂಡ ಏನಿದು, ಏನು ಸಮಾಚಾರ ಅಂತ ಕೇಳಿದಾಗ, ಹಿಂಗೆ ಆಗಿತ್ತು ರೀ, ಹಿಂಗೆ ವಿಚಾರ ಅಂತಂದು ಹೇಳಿದಾಗ, ಹೌದಾ, ಏನಾತು ಬಿಡು, ಒಂದು ತುಂಡು ರೊಟ್ಟಿ ತುಣಕ್ಕಲ್ಲ ಕೊಟ್ಟು ಕಳಿಸ ಅಂದ್ಬಿಟ್ರೆ ಮುಗಿದೋಗಿತ್ತು ಕತೆ. ಅವನು, ಓಹೋ ಹೌದನ, ಹಂಗಾರ ನೋಡೇ ಬಿಡ ಅಂತಡಿ ಅಂದು ಅವನು ಕಟ್ಟೆ ಮೇಲೆ ಕೂತ್ಕೊಂಡ. ನೋಡ್ರಿ, ಮಧ್ಯಾಹ್ನ ಬೆಳಗ್ಗೆಯಿಂದ ಹಿಡಿದು ಬೆಳಗ್ಗೆ 7ರಿಂದ ಹಿಡಿದು 8 ಆತು, 9 ಆತು, 10 ಆತು, 11 ಆತು, 12 ಆತು, 1 ಆತು, 2 ಆತು, 3 ಆತು, 5 ಗಂಟೆ ಆಗೈತಿ. ಸ್ವಾಮಿಯರು ಉಪವಾಸ ಇದ್ದು ಗೊತ್ತಿತ್ತು, ಉಂಡು ಗೊತ್ತಿತ್ತು, ಅವ್ರೇನೋ ತಡ್ಕೊಂಡ್ರು. ಇದು ತಡ್ಕೋಬೇಕಲ್ಲ. ಗಂಡ ಹೆಂಡತಿ ಕಿವ್ಯಾಗ ಹೇಳ್ತಾನೆ, ನನಗೆ ಹಿಂಗಾಗೈತೆ ಅಂತಂದು, ಹೊಟ್ಟೆ ಸತಿ ಅಂತ ಹೇಳ್ತಾನೆ. ಹಂಗಾರೆ ಏನು ಮಾಡಬೇಕು ಅಂತ ವಿಚಾರ ಮಾಡಿ ಬಿಸಿ ಸ್ವಾಮಿಯರು ಕೇಳ್ತತಲ್ಲ, ಮತ್ತು ಜೋರ ಮಾತಾಡಿದಾರೆ. ಏನು ಮಾಡಬೇಕು, ಅವಸರದಾಗ ಅಡಿಗೆ ಆದವು ಅಂತ ಗಂಡ ಹೆಂಡತಿ ಕೇಳ್ತಾನೆ. ನೀವು ಹೇಳ್ರವ, ಅವಸರದಾಗ ಅಡಿಗೆ ಆದ ಏನು ಮಾಡ್ತೀರ? ಅವಸರದಾಗ ಮಾಡ್ಬೇಕು ಅಂದ್ರೆ ಯಾರ ಬೀಗರು ಬಂದ್ರವ, ಶಾವ್ಗೆ ಕಾದ ನೀರನ್ನೇ ಎದ್ದು ತೆಗೆದುಬಿಟ್ರೆ ಮುಗಿದೋತು, ವಾಸನೆನೂ ಬರೋಂಗಲ್ಲ, ಗೊತ್ತಾಗಂಗಲ್ಲ. ಹೋಗಿ ಮಾಡಿ ಬಾ ಅಂತಂದು ಹೇಳಿದಂತ. ಆವಕ್ಕೆ ಎಷ್ಟು ಹುಷಾರಿದ್ಲು ಅಂದ್ರೆ, ಇವ್ರ ಮನೆಗೆ ಹೋಗಿ ಬರ್ತಾನೆ ರೀ ಅಂತಂದು ಹೇಳಿ ಮುಂದಿನ ಓಣ್ಯಾಗ ಸಿಂಗಾಸಿ ಹಿತ್ತಲ್ದಾಗ ಬಂದದಾಳ. ಹೋಗಿ ಎಲ್ಲಿ ಹೋಗಿದ್ದೀವಿ, ನನಗೆಲ್ಲ ಗೊತ್ತಿಂತಾರಲ್ಲ, ಭಾಳ ಜನ ನೋಡ್ಬಿಟ್ಟಿದ್ರು ಸ್ವಾಮಿಯರು. ಹೋಗವ ಎಲ್ಲಿ ಹೋಗಿದ್ದೀವಿ ಅಂದು ಕುತ್ಕೊಂಡಿದ್ದಾರ. ಈ ತಾಯಿ ಶಾವ್ಗೆ ಬಸ್ತಿಟ್ಟು ಒಂದು ದಬ್ರ್ಯಾಗ ಬೆಲ್ಲದ ಹಾಲು ಕಾಸಿಟ್ಟು ಬಂದದಾಳ ಮುಚ್ಚಿ.
ಮತ್ತು ಬಂದು ಬಂದೆ ಆಯ್ತು ಹ್ಞೂ ಸರಿ ಆಯ್ತು ಸುಳು ಗಾಳಿ ಬೀಸಾಕತ್ತಂತಂದ 6:30 ಆಗಿತ್ತು ಅವಾಗ. ಬೀಸೋ ಹೊತ್ನ್ಯಾಗ ಹಂಗೆ ಗಂಡ ಹೆಂಡ್ತಿಗೆ ಇಬ್ಬರಿಗೆ ಕಟ್ಟೆ ಮೇಲೆ ಕೂತಂದ ನಿದ್ದೆ ಹತ್ತಿದೈತಿ. ಸ್ವಾಮಿಯರು ಏನು ತಡನ ಮಾಡಲಿಲ್ಲ ಅಂತೀವಿ. ಯಾವಾಗ ನಿದ್ದೆ ಹತ್ತು 7 ಗಂಟೆ ಆಗಿತ್ತಂತ ಒಳಗೆ ಹೋಗೇ ಬಿಟ್ರಂತ. ಒಳಗೆ ಹೋಗಿ ಅಡುಗೆ ಮನೆಗೆ ಹೋದ್ರಂತ. 2 ಡಬ್ರಿ ಮುಚ್ಚಿದವು ತೆಗೆದ್ರಂತ. ನೋಡತ್ಗೇನ ಅಲೆ ತಡಿ ಅಂದ ಇಂಥ ಹೊತ್ತ ಸಿಗೋದಲ್ಲ ಅಂದ್ ಬಡ ಅವ್ರೇನು ತಾಟ ಪಾಟ ತಗೋಣಕ್ಕೆ ಹೋಗಲಿಲ್ಲ. ಬೆಲ್ದ ಹಾಲ ಶಾವಿಗೆ ದಬ್ರ್ಯಾಗ ಹಾಕ್ಯಂದ ಸರ್ರೆ ತಗಂದು ಹಂಗೆ ಬರಲಿಲ್ಲ ಅವರು. ದನದ ಹಕ್ಕಿಗೆ ಹೋದ್ರಂತ. ದನದ ಹಕ್ಕಿಯಾಗ ಶಾವಿಗೆ ದಬ್ರ್ಯಾಗ ಸೆಗಣಿ ಹಾಕ್ಯಾರ. ಈ ಬೆಲ್ದ ಹಾಲಿನ ದಬ್ರ್ಯಾಗ ಏನು ಅವು ಗೋಮೂತ್ರ ಮಾಡಿರ್ತಾವಲ್ಲ ಅದನ್ನು ಹಾಕ್ಯಾರ. ಅದನ್ನು ಹಾಕ್ಯಂದು ಅವ್ರು ಹೆಂಗೆ ಅಡುಗೆ ಮನೆ ಮುಚ್ಚಿಟ್ಟಿದ್ರೆ ಆ ಥರ ಮುಚ್ಚಿಟ್ಟು ಬಂದು ಹೊರಗೆ ಕಟ್ಟೆ ಮೇಲೆ ಗೊರಕೆ ಹೊಡಿಯಕತ್ರಂತ. ಆ ಗೊರಕೆ ಸೌಂಡ್ ಕೇಳಿ ಈ ಅಪ್ಪಗೆ ಎಚ್ಚರಾಗೈತಿ. ಹೇಳು ಅನ್ನಂತ ಕಿವ್ಯಾಗ ಹೆಂಡ್ತಿಗೆ. ಅಂದ್ರೆ ಎದ್ದಿಗಿದ್ದಾನವನು ಅಂತ ಕಿವ್ಯಾಗ ಹೇಳಿದ್ನಂತ. ಹೇಳಿ ಅನ್ನಂತ. ಆಕೆ ಎದ್ಲಂತ. ಎದ್ದು ಒಳ ನಡುಮನೆಗೆ ಹೋದ್ರಂತ. ಈ ತಾಯಿ ಲೈಟ್ ಹಾಕಕ್ಕೆ ಹೋಗ್ಕಳಂತ. ಲೈಟ್ ಹಾಕ್ಬೇಡ ಅನ್ನಂತ. ಯಾಕೆ ಗೊತ್ತಾಗಿದ್ದಿತ್ತು ಕೊಡೋದು ಬಂದಿತ್ತಲ್ಲ ಅಂತ ಸ್ವಾಮಿಯರಿಗೆ. ಅಡುಗೆ ಮನೆಗೆ ಹೋಗ್ಕದಾನ. ಅಡುಗೆ ಮನೆಗೆ ಹೋಗಿ ಅಲ್ಲಿ ಲೈಟ್ ಹಾಕ್ಬೇಡ ಅಂತಾನ. ಶಿವ ಅವರು ಏನು ತಾಟ್ ತಗೋಣಕ್ಕೆ ಹೋಗ್ಲಿಲ್ರಪ್ಪ. ಅವರು ಅದನ್ನು ಶಾವಿಗೆ ಅಂತ ತಿಳ್ಕೊಂಡು ಸೆಗಣಿ ದಬ್ರ್ಯಾಗ ಬೆಲ್ದ ಹಾಲು ಅಂತ ತಿಳ್ಕೊಂಡು ಗೋಮೂತ್ರ ಹಾಕ್ಯಂಡು ಕಲ್ಸ್ಕೊಂಡು ಒಂದು ತುತ್ತು ಇಟ್ಕಂದ್ರೆ ಇವನು ಮೊದ್ಲು. ಮತ್ತು ಅವಸರ ಅಲ್ಲ ಇವನಿಗೆ. ಹೊಟ್ಟೆ ಹಸ್ಬಿಟ್ಟತಿ ಪಾಪ. ಗೊತ್ತಾಗಲೇ ಅಲ್ಲ ಅದು ಹೊಟ್ಟೆ ಹಸ್ತದಿದ್ರಾಗ. ಒಂದು ತುತ್ತು ಇಟ್ಕೊಂಡು ನುಂಗಿದಂತ. ಇದು ಏನಿದು ಬೇರೆನೇ ಆಗ್ಬಿಟ್ಟತ್ತಲ್ಲ, ಇದೇನೇ ಇದು ಅಂದಂತ. ಆ ತಾಯಿ ಇಟ್ಕೊಂಡಂತ. ಏನು ರೀ ಇದು ಅಂತಂದ್ಲಂತ. ಮತ್ತೊಂದು ಬಾಯಾಗ ಇಟ್ಕೊಂಡಾರ. ಸಿಟ್ಟಿಗೆದ್ದಂತ ಗಂಡ. ಶಾವಿಗೆ ಮಾಡಿಯಾ ಸಗಣಿ ಮಾಡಿಯಾ ಅಂತ ಕೇಳಿದ್ನಂತ. ಸ್ವಾಮಿಯರು ಹಿಂದನ ಬಂದದ್ರಂತ. ನಿದ್ದೆ ಮಾಡಕತ್ತದಿಲ್ಲ ಅವರು. ಎದ್ದು ಹಿಂದನ ಬಂದಾರ. ಮಾಡಿದ ಶಾವಿಗೆ ನೀಡಲಾರದ ಉಂಡ್ರೆ ಶಾವಿಗೆ ಸೆಗಣಿ ಹಾಕತ್ತಿ ತಿನ್ರಿ ಅಂದ್ರಂತ. ಉಂಡ್ರೆ ಶಾವಿಗೆ, ಉಣ್ಲಿಲ್ಲ ಅಂದ್ರೆ ಹಂಗಾಕತಿ. ಅದಕ್ಕಾಗಿ ಯಾವುದೇ ಒಂದು ಜಂಗಮರು ಬಂದರೂ ಸಹಿತ ನೀಡದ ಹಾಗೆ ಕಳಿಸ್ಬಾರ್ದು. ಯಾರ ಮನೆಗೆ ಬಂದರೂ ಅಷ್ಟೇ ಆ ಜಂಗಮರು ಅವ್ರವ್ರ ಧರ್ಮ ಕಾಪಾಡೋಕ್ಕೋಸ್ಕರ ಬಂದಿರ್ತಾರೆ. ಯಾರು ಇಲ್ದಂಗೆ ಬಂದಿರಲ್ಲ. ದಯಮಾಡಿ ಅದನ್ನು ಮಾಡಿ ನೀಡಬೇಕು. ಎಲ್ಲಿ ಯಾವ ಜಂಗಮರು ಇದ್ದರೂ ಸಹಿತ ನೀಡಿ ಕಳಿಸ್ರಿ.